ಜೀವನದಲ್ಲಿ ಒಬ್ಬ ಕೆಟ್ಟ ಸ್ನೇಹಿತ ಇರಬೇಕು ಎಂದು ಹುಂಡಾಯಿ iX35 ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ತುಂಬ ಒಂದು ವಿಚಿತ್ರ ಬಯಕೆ ಹೊಂದಿದ್ದಾಳೆ. ಸೊ ಒಳ್ಳೆ ಅವಕಾಶ ಕೂಡ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಕೊನೆಯಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇದು ಶೇರ್ ಮಾಡಿಕೊಂಡಿದ್ದ ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಆಗಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಜೀವನದಲ್ಲಿ ಕೆಟ್ಟ ಸ್ನೇಹಿತ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ತಿಳಿದುಕೊಳ್ಳೋಣ. ಒಳ್ಳೆಯ ಸ್ನೇಹಿತರು ಮೊಬೈಲ್ನಲ್ಲಿ ಬೇರೆ ತರಹದ ಮಾತನಾಡುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಂತಹವರು ತುಂಬ ಸಂಪ್ರದಾಯದಿಂದ ಮಾಡುತ್ತಾರೆ. ಆದರೆ ಇವಳಿಗೆ ಮಾಡುವಾಗ ತುಂಬ ಕೆಟ್ಟದಾಗಿ ವರ್ತನೆ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಗೆ ಮಾಡುವಾಗ ಹಿಗ್ಗಾಮುಗ್ಗಿ ಕೆಲಸ ಮಾಡಿ ಮುಗಿಸುವಂತಹ ಒಬ್ಬ ಕೆಟ್ಟ ಸ್ನೇಹಿತ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಒಂದು ಈಕೆಯ ದೊಡ್ಡ ಬಯಕೆಯಾಗಿರುತ್ತೆ. ಅದೇ ರೀತಿ 15 ದಿವಸಕ್ಕೆ ಒಂದು ಸಲ ಚೇಳು ಎದ್ದೇಳುತ್ತದೆ ಎಂದು ಖುದ್ದಾಗಿ ಮೀನಾ ಅವರೇ ಮಾಹಿತಿ ತಿಳಿಸಿದ್ದಾರೆ. ತೂತಿಗೆ ತಂಪು ಪಡಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಯಜಮಾನರ ಕೈಯಿಂದ ತೂತಿಗೆ ತಂಪು ಪಡಿಸಲು ಆಗುತ್ತಿಲ್ಲವೆಂದು ಖುದ್ದಾಗಿ ಮೀನಾ ಅವರು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಹುಂಡಾಯಿ iX35 ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. 15 ದಿವಸಕ್ಕೆ ಒಂದು ಸಲ ಚೇಳು ಎದ್ದೇಳುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸಲ ಗದ್ದೆ ತೋಡಿದ ನಂತರ ಮತ್ತೆ ಬಯಕೆ ಆಗೋದಕ್ಕೆ 15 ದಿನಗಳವರೆಗೆ ಕಾಲ ಬೇಕಾಗುತ್ತದೆ. ಅದಕ್ಕೆ ಪ್ರತಿ 15 ದಿವಸಕ್ಕೆ ಒಂದು ಸಲ ಚೇಳು ಎದ್ದೇಳುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. 15 ದಿನಗಳ ನಂತರ ಸುಮ್ಮನೆ ಇರಲು ಆಗೋದಿಲ್ಲ. 15 ದಿನಗಳವರೆಗೆ ಸ್ನೇಹಿತರೆ ಸುಮ್ಮನೆ ಇರ್ಬೋದು ಆ್ಯಂಡ್ 15 ದಿನಗಳ ಆದ ನಂತರ ಸುಮ್ಮನೆ ಇರಲು ಸಾಧ್ಯವಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಹುಂಡಾಯಿ iX35 ಕಾರ್ನ ಒಂದು ಬ್ಯಾಕ್ ಸೈಡ್ ಲುಕ್ ಆಗಿರುತ್ತೆ. ಇದು ಫ್ರಂಟ್ ಸೈಡ್ ಲುಕ್ ಇದೆ. ಇದರ ಒಂದು ಬ್ಯಾಕ್ ಸೈಡ್ ಲುಕ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಆ್ಯಂಡ್ ಟೈಲ್ ಲ್ಯಾಂಪ್ಸ್ ಒಂದು ಒಳ್ಳೆ ಸ್ಟೈಲಿಶ್ ಡಿಸೈನಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಸೊ ಹಾಗಾಗಿ ಒಂದು ಒಳ್ಳೆ ಪ್ರೀಮಿಯಂ ಲುಕ್ ಕೂಡ ಕೊಡುತ್ತದೆ. ಇದರ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಸೀಟ್ ಫೋಲ್ಡ್ ಮಾಡ್ಬೋದು. ಸೊ ಹಾಗಾಗಿ ಎಕ್ಸ್ಟ್ರಾ ಸ್ಪೇಸ್ ಕ್ರಿಯೇಟ್ ಕೂಡ ಆಗುತ್ತೆ. ಇದರ ಒಂದು ಸ್ಪೇಸ್ ಕಾರ್ಗೋ ಬಂದುಬಿಟ್ಟು 591 ಒಂದು ಲೀಟ್ರ್ ಇರುತ್ತೆ ಸ್ನೇಹಿತರೆ. ಇದರ ಒಂದು ಬ್ಯಾಕ್ ಸೈಡ್ ವಿಂಡೋಸ್ ಬಂದುಬಿಟ್ಟು ತುಂಬಾ ಒಂದು ಚಿಕ್ಕದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓವರಾಲ್ ಸ್ನೇಹಿತರೆ ತುಂಬಾ ಒಂದು ಸ್ಟ್ರಾಂಗ್ ಆಗಿರತಕ್ಕಂತಹ ಕಾರ್ ಇವರು ಬಳಕೆ ಮಾಡುತ್ತಿದ್ದಾರೆ. ಇದರ ಒಂದು ಬೂಟ್ ಫ್ಲೋರ್ ಏನಿರುತ್ತೆ ತುಂಬಾ ಫ್ಲ್ಯಾಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಎಂಟ್ರಿ ಮತ್ತು ಎಕ್ಸಿಟ್ ತುಂಬಾ ಒಂದು ಈಸಿ